Friends, the next topic is sampling. So sampling ಅಂದ್ರೆ analog signal ಅನ್ನು ನಾವು discrete samples ಆಗಿ ಕನ್ವರ್ಟ್ ಮಾಡ್ತೇವೆ. This is an analog signal and this is a sampling frequency and it's a reconstruction of the original signal. So as we know, the digital transmission of the analog signal is possible by the virtue of sampling. So digital transmission of analog signal ಅನ್ನು discrete ಆಗಿ digital ಆಗಿ transmission ಮಾಡಬೇಕಂದ್ರೆ with help of sampling concept use ಮಾಡ್ತೇವೆ, which tells us that an analog signal it can be reconstructed from the knowledge of the appropriate set of samples ಗಳನ್ನು ಯೂಸ್ ಮಾಡುವುದರ ಮುಖಾಂತರ ನಾವು ಒರಿಜಿನಲ್ ಅನಲಾಗ್ ಸಿಗ್ನಲ್ಸ್ ಅನ್ನು ವಾಪಸ್ ರೀಕನ್ಸ್ಟ್ರಕ್ಷನ್ ಮಾಡಬಹುದು. ಸ್ಯಾಂಪ್ಲಿಂಗ್ ಅಂದ್ರೇನು? ಇಟ್ ಈಸ್ ಅ ಪ್ರೋಸೆಸ್ ಇನ್ ವಿಚ್ ದ ಆಂಪ್ಲಿಟ್ಯೂಡ್ ಆಫ್ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಈಸ್ ಮೆಜರ್ಡ್ ಅಟ್ ದ ಡಿಸ್ಕ್ರೀಟ್ ಇನ್ಸ್ಟಂಟ್. ಬೇರೆ ಬೇರೆ ಡಿಸ್ಕ್ರೀಟ್ ಇಂಟರ್ವಲ್ಸ್ ಆಫ್ ಟೈಮ್ ಒಳಗೆ ನಾವು ಅದನ್ನು ಮೆಜರ್ ಮಾಡ್ತೇವೆ. ಸ್ಯಾಂಪ್ಲಿಂಗ್ ಏನು ಮಾಡ್ತೈತಪ್ಪ? ಇಟ್ ಕನ್ವರ್ಟ್ಸ್ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ದಟ್ ಇಸ್ ಅ ಅನಲಾಗ್ ಸಿಗ್ನಲ್ ಇಂಟು ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ದಟ್ ಇಸ್ ಅ ಡಿಸ್ಕ್ರೀಟ್ ದಟ್ ಇಸ್ ಡಿಜಿಟಲ್ ಆರ್ ಬೈನರಿ. ದ ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಸಿಗ್ನಲ್ ಆರ್ ಅ PAM. ಸೊ ರಿಪ್ರೆಸೆಂಟಿಂಗ್ ದ ಸ್ಯಾಂಪಲ್ಸ್ ಬೈ ದ ಫೈನೈಟ್ ಸೆಟ್ ಆಫ್ ಆಂಪ್ಲಿಟ್ಯೂಡ್ ಲೆವೆಲ್ಸ್ is called quantizing. So quantizing ಅಂದ್ರೆ we have to representing method of samples by finite ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಸ್ಯಾಂಪಲ್ಸ್ ನಾವು ಮೆಜರ್ ಮಾಡೋದಕ್ಕೆ ಕ್ವಾಂಟೈಸಿಂಗ್ ಅಂತ ಕರಿತೀವಿ. ಕ್ವಾಂಟೈಸಿಂಗ್ ಏನು ಮಾಡ್ತೈತಿ? ಇಟ್ ಕನ್ವರ್ಟ್ಸ್ a continuous amplitude samples to the discrete amplitude ಅಂತ ಕರಿತೀವಿ. ಕಂಟಿನ್ಯೂಸ್ ಇದ್ದದನ್ನು ಡಿಸ್ಕ್ರೀಟ್ ಆಂಪ್ಲಿಟ್ಯೂಡ್ ಆಗಿ ಕನ್ವರ್ಟ್ ಮಾಡ್ತದೆ. Thus the sampling and quantizing operations ಏನದಾವಲ್ಲ they transform an analog signal into digital. ಸೊ ಯಾವ್ಯಾವುದು ಸ್ಯಾಂಪ್ಲಿಂಗ್ ಮತ್ತು ಕ್ವಾಂಟೈಸಿಂಗ್ ಯಾವುದೇ ಒಂದು ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡ್ತವೆ. ಇನ್ ಅದರ್ ವರ್ಡ್ಸ್ ಹೇಳೋದಾದ್ರೆ ದ ಅನಲಾಗ್ ಸೋರ್ಸ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಡಿಸ್ಕ್ರೀಟ್ ಸೋರ್ಸ್. ಅನಲಾಗ್ ಸೋರ್ಸ್ನಿಂದ ಡಿಸ್ಕ್ರೀಟ್ ಸೋರ್ಸ್ಗೆ ಟ್ರಾನ್ಸ್ಫಾರ್ಮ್ ಮಾಡ್ತದೆ. ನಿಕ್ವಿಸ್ಟ್ ಕ್ರೈಟೀರಿಯಾ ಅಂದರೆ ಏನು? ದ ಮಿನಿಮಮ್ ಸ್ಯಾಂಪ್ಲಿಂಗ್ ರೇಟ್ ಆಫ್ 2fx samples per second for a signal bandwidth of bx equal to fx hertz is called Nyquist rate. Nyquist rate ಅಂದರೆ the minimum sampling rate. ಅಂದರೆ it's reciprocal ಏನೈತಲ್ಲ 1 divided by 2fx it is measured in seconds. ಅದಕ್ಕೆ Nyquist interval. The minimum sampling rate of 2fx the minimum sampling rate of 2fx samples per second ಅದಕ್ಕೆ Nyquist criteria that is called Nyquist rate ಅಂತ ಕರಿತೀವಿ. It is measured in hertz. bx is equal to fx hertz. ಅದರ reciprocal 1 divided by 2fx which is measured in seconds ಅದಕ್ಕೆ Nyquist interval ಅಂತ ಕರಿತೀವಿ. Sampling theorem, what it states? Okay, definition ಏನು ಹೇಳ್ತಪ್ಪ ಅಂದ್ರೆ as we know any band limited signal of a finite energy which has no frequency component higher than fx hertz ಅದನ್ನ completely described ಹೆಂಗೆ ಮಾಡ್ಬೋದು? Completely described by specifying the values of the signals at instants of time which are separated by ts and that ts is less than or equal to 1 by 2fx seconds. We refer ts ಗೆ sampling period ಅಂತ ಕರಿತೀವಿ and it's a reciprocal ಏನಿತ್ತಲ್ಲ that 1 by ts that is fs ಗ ಸ್ಯಾಂಪ್ಲಿಂಗ್ ರೇಟ್. ಸೊ ಸ್ಯಾಂಪ್ಲಿಂಗ್ ಪೀರಿಯಡ್ ಮತ್ತು ಸ್ಯಾಂಪ್ಲಿಂಗ್ ರೇಟ್ ಅಂತ ಕರಿತೀವಿ. ಅಲಿಯಾಸಿಂಗ್ ಅಂದ್ರೆ ಇಫ್ ದ ಸ್ಯಾಂಪ್ಲಿಂಗ್ ರೇಟ್ fs ಈಸ್ ಲೆಸ್ ದ್ಯಾನ್ 2 times fx ಸೊ fs ಈಸ್ ಲೆಸ್ ದ್ಯಾನ್ 2 times of fx ಅವಾಗ ದ ರೀಕನ್ಸ್ಟ್ರಕ್ಟೆಡ್ ವೇವ್ ಫಾರ್ಮ್ ಲುಕ್ಸ್ ಲೈಕ್ ಅ ಲೋವರ್ ಫ್ರೀಕ್ವೆನ್ಸಿ ಸಿಗ್ನಲ್. ಸೊ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ ಥರ ಕಾಣ್ತೈತಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಅಲಿಯಾಸಿಂಗ್ ಅಥವಾ ಫೋಲ್ಡ್ ಓವರ್ ಡಿಸ್ಟಾರ್ಷನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಈಸ್ ಅ ಹೈ ಫ್ರೀಕ್ವೆನ್ಸಿ ಅನಲಾಗ್ ಸಿಗ್ನಲ್. ದೀಸ್ ಆರ್ ದ ಸ್ಯಾಂಪಲ್ಸ್ ಟೇಕನ್ ಅಟ್ ದ ಲೋ ರೇಟ್ ಆ್ಯಂಡ್ ದಿಸ್ ಈಸ್ ಅ ರೀಕನ್ಸ್ಟ್ರಕ್ಟೆಡ್ ಒರಿಜಿನಲ್ ಸಿಗ್ನಲ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಅ pulse code modulation that is PCM. pulse code modulation ಒಳಗೆ ಏನಾಗುತ್ತೆ? ಸೊ ಹಿಯರ್ ಮೊದಲಾಗ PCM ಟ್ರಾನ್ಸ್ಮಿಟರ್. ಸೊ ಪಲ್ಸ್ ಕೋಡ್ ಮಾಡ್ಯುಲೇಷನಲ್ಲಿ ಅ ಲೋ ಪಾಸ್ filter that is a pre-aliasing filter is used at the front end. ಸೊ ಮೊದಲೇ ಬಿಗಿನಿಂಗ್ ಒಳಗೆ ಯೂಸ್ ಮಾಡ್ತಾರೆ. ಫ್ರಂಟ್ ಎಂಡ್ ಲೆಫ್ಟ್ ದ sampler to in order to, or reject the frequency is greater than fx ಗಿಂತ ದೊಡ್ಡ ಫ್ರೀಕ್ವೆನ್ಸಿಯನ್ನು ನಾವು ರಿಜೆಕ್ಟ್ ಮಾಡಬೇಕು. ಅದರ ಸಂಬಂಧ ಲೋ ಪಾಸ್ ಫಿಲ್ಟರ್ ದಟ್ ಇಸ್ ಪ್ರೀ ಅಲಿಯಾಸ್ ಫಿಲ್ಟರ್ ಯೂಸ್ ಮಾಡ್ತಾರೆ ಬಿಫೋರ್ ಸ್ಯಾಂಪ್ಲಿಂಗ್ ಇನ್ ಆರ್ಡರ್ ಟು ಪ್ರಿವೆಂಟ್ ಅಲಿಯಾಸಿಂಗ್ ತಪ್ಪಿಸ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ದ ಡಿಫರೆನ್ಸ್ ಬಿಟ್ವೀನ್ ದ ಆಕ್ಚುಯಲ್ ಅನಲಾಗ್ ವ್ಯಾಲ್ಯೂ ಆ್ಯಂಡ್ ದ ಅಪ್ರಾಕ್ಸಿಮೇಟೆಡ್ ಡಿಸ್ಕ್ರೀಟ್ ವ್ಯಾಲ್ಯೂ
ಡ್ಯೂ ಟು ರೌಂಡಿಂಗ್ ಈಸ್ ಕಾಲ್ಡ್ ಕ್ವಾಂಟೈಸೇಷನ್ ಎರರ್. ಕ್ವಾಂಟೈಸೇಷನ್ ಎರರ್ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಅದರ ಒರಿಜಿನಲ್ ಅನಲಾಗ್ ವ್ಯಾಲ್ಯೂ ಮತ್ತು ಅಪ್ರಾಕ್ಸಿಮೇಟೆಡ್ ಡಿಸ್ಕ್ರೀಟ್ ವ್ಯಾಲ್ಯೂ. ಯಾಕೆ ರೌಂಡ್ ಆಫ್ ಮಾಡೋ ಸಂಬಂಧ ಯೂಸ್ ಮಾಡ್ತೀವಿ, ಈ ವ್ಯತ್ಯಾಸ, ಈ ಡಿಫ್ರೆನ್ಸ್ಗೆ ಕ್ವಾಂಟೈಸೇಷನ್ ಎರರ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಕ್ವಾಂಟೈಸೇಷನ್ ಎರರ್ಸ್ ಆರ್ ರೆಡ್ಯೂಸ್ಡ್. ಹೆಂಗೆ ರೆಡ್ಯೂಸ್ ಮಾಡಬೇಕು, ಆಸ್ ದ ನಂಬರ್ ಆಫ್ ಕ್ವಾಂಟೈಸೇಷನ್ ಲೆವೆಲ್ಸ್ ಆರ್ ಇನ್ಕ್ರೀಸ್. ಹೆಂಗೆ ಕ್ವಾಂಟೈಸೇಷನ್ ಲೆವೆಲ್ಸನ್ನು ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ, ಕ್ವಾಂಟೈಸೇಷನ್ ಎರರ್ ಕಡಿಮೆ ಆಗುತ್ತದೆ. ಆ್ಯಂಡ್ ಬಿಕಾಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಗ್ನಲ್ಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಆ್ಯಂಡ್ ನಿಯರೆಸ್ಟ್ ಅಸೈನೇಬಲ್ ವ್ಯಾಲ್ಯೂ ರೆಡ್ಯೂಸ್ ಆಗ್ತದೆ. ಆ್ಯಂಡ್ ಈಚ್ ಸ್ಯಾಂಪಲ್ ಈಸ್ ರಿಪ್ರೆಸೆಂಟೆಡ್ ಬೈ ಅ ಕೋಡ್ ನಂಬರ್ ರಾದರ್ ದ್ಯಾನ್ ಅ ಸ್ಯಾಂಪಲ್ ವ್ಯಾಲ್ಯೂ. ಸೊ ಕೋಡ್ ನಂಬರನ್ನು ಬಳಸಿ ನಾವು ಇದನ್ನು ಮಾಡ್ತೀವಿ. ಆ್ಯಂಡ್ ದ ಕೋಡ್ ನಂಬರ್ ಈಸ್ ಕನ್ವರ್ಟೆಡ್ ಇನ್ ಟು ಇಟ್ಸ್ ರಿಪ್ರೆಸೆಂಟೇಷನ್ ಇನ್ ದ ಬೈನರಿ ಯೂಸಿಂಗ್ ಬೈನರಿ ಎನ್ಕೋಡರ್. ಸೊ ಯೂಸಿಂಗ್ ಎನ್ಕೋಡರ್ಲಿ ನಾವು ಯೂಸ್ ಮಾಡ್ತೀವಿ. ದಿಸ್ ಇಸ್ ಅನ್ ಅನಲಾಗ್ ಸಿಗ್ನಲ್ ಲೋ ಪಾಸ್ ಫಿಲ್ಟರ್ ಗಿವನ್ ಟು ದ ಸ್ಯಾಂಪ್ಲರ್, ಕ್ವಾಂಟೈಸರ್, ಎನ್ಕೋಡರ್ ಆ್ಯಂಡ್ ವಿ ಹ್ಯಾವ್ ಅ ಪಿ ಸಿ ಎಮ್ ಸಿಗ್ನಲ್. ಸೊ ಪಿ ಸಿ ಎಮ್ ಟ್ರಾನ್ಸ್ಮಿಷನ್ ಪಾತ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಸಿಸ್ಟಮ್ ಈಸ್ ಅಬಿಲಿಟಿ. ಪಿ ಸಿ ಎಮ್ ಸಿಸ್ಟಮ್ ಏನಪ್ಪ, ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂದರೆ ಅಬಿಲಿಟಿ ಟು ಕಂಟ್ರೋಲ್ ದ ಎಫೆಕ್ಟ್ಸ್ ಆಫ್ ಡಿಸ್ಟಾರ್ಷನ್ ಮತ್ತು ನಾಯ್ಸನ್ನು ಕಂಟ್ರೋಲ್ ಮಾಡೋದು. ಆ್ಯಂಡ್ ಪಿ ಸಿ ಎಮ್ ಸಿಗ್ನಲ್ ಏನೈತಲ್ಲ, ಇಟ್ ಮೇ ಬಿ ರೀಕನ್ಸ್ಟ್ರಕ್ಟೆಡ್ ಫ್ರಮ್ ದ discrete and noisy input by the means of regenerative repeaters. Regenerative repeaters use ಮಾಡಬಹುದು, which are placed sufficiently close to each other along the transmission path. So what is PCM receiver? The decoder in the PCM receiver ಏನು ಮಾಡ್ತೈತಿ, it generate the pulses of discrete amplitude. So the decoder in the PCM receiver ಏನು ಮಾಡ್ತೈತಿ, it is going to generate the pulses of discrete amplitude from the data sequence. So using data sequenceಲೇ ಅದು discrete pulses ಅನ್ನು ಅದು generate ಮಾಡ್ತದೆ. And the message signal is recovered by sending the decoder output through the low pass construction filter. So using low pass filter ಅದನ್ನು ನಾವು ವಾಪಸ್ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ನಾನ್ ಯೂನಿಫಾರ್ಮ್ ಪಿ ಸಿ ಎಮ್ ಏನೈತಲ್ಲ, ನಾನ್ ಯೂನಿಫಾರ್ಮ್ ಕ್ವಾಂಟೈಸಿಂಗ್ ಆಲ್ಸೋ ಕಾಲ್ಡ್ ಕಂಪೌಂಡಿಂಗ್, ಆ್ಯಂಡ್ ನೇಮ್ ಇಸ್ ಡಿರೈವ್ಡ್ ಫ್ರಮ್ ದ ವರ್ಡ್ಸ್ ಕಂಪ್ರೆಸಿಂಗ್ ಪ್ಲಸ್ ಎಕ್ಸ್ಪ್ಯಾಂಡಿಂಗ್, ಕಂಪೌಂಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಅ ಡಿ ಪಿ ಸಿ ಎಮ್, ಡಿಫರೆನ್ಷಿಯಲ್ ಪಲ್ಸ್ ಕೋಡ್ ಮಾಡ್ಯುಲೇಷನ್. ಅಂದ್ರೆ ಇಟ್ಸ್ ಅ ಮೆಥಡ್, ಇಟ್ಸ್ ಅ ಸ್ಕೀಮ್ ಇನ್ ವಿಚ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸೆಸಿವ್ ಸ್ಯಾಂಪಲ್ಸ್ ಈಸ್ ಎನ್ಕೋಡೆಡ್ ರಾದರ್ ದೆನ್ ಆ್ಯಕ್ಚುಯಲ್ ಸ್ಯಾಂಪಲ್ ವ್ಯಾಲ್ಯೂ. ಆ್ಯಕ್ಚುಯಲ್ ಸ್ಯಾಂಪಲ್ ವ್ಯಾಲ್ಯೂಕ್ಕಿಂತ ಸಕ್ಸಸ್ಸಿವ್ ಒನ್ ಆದಮೇಲೆ ಇನ್ನೊಂದು ಏನು ಬರ್ತಲ್ಲ ಆ ವ್ಯಾಲ್ಯೂಗಳನ್ನು ಎನ್ಕೋಡಿಂಗ್ ಮಾಡ್ತೀವಿ. ಡಿ ಎಮ್, ಡೆಲ್ಟಾ ಮಾಡ್ಯುಲೇಷನ್. ಡೆಲ್ಟಾ ಮಾಡ್ಯುಲೇಷನ್ ಆರ್ ಡಿ ಎಮ್, ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಡಿ ಪಿ ಸಿ ಎಮ್ ಯೂಸಿಂಗ್ ಓನ್ಲಿ ಒನ್ ಬಿಟ್ ಸ್ಯಾಂಪಲ್. ಸೊ ಒನ್ ಬಿಟ್ ಸ್ಯಾಂಪಲ್ ಯೂಸ್ ಮಾಡ್ತೀವಿ. ಸೊ ದ ಸಿಂಗಲ್ ಬಿಟ್ specifies the polarity of the difference between the samples and thereby indicates whether the signal has increased plus delta ಅಥವಾ decreased minus delta with respect to the last sample. ಸೊ ಲಾಸ್ಟ್ ಸ್ಯಾಂಪಲ್ಗಿಂತ ಇದಕ್ಕೆ ಎಷ್ಟು ವ್ಯತ್ಯಾಸ ಐತಪ್ಪ, ಪ್ಲಸ್ ಆಗ್ಯದ ಮೈನಸ್ ಆಗ್ಯದ, ಪ್ಲಸ್ ಡೆಲ್ಟಾ ಮೈನಸ್ ಡೆಲ್ಟಾ. ಡಿಸ್ಟಾರ್ಷನ್ಸ್ ಇನ್ ಡಿ ಎಮ್. ಸೊ ಎರಡು ಟೈಪ್ ಬರ್ತವೆ, ಒಂದು ಗ್ರ್ಯಾನ್ಯುಲರ್ ನಾಯ್ಸ್, ಇನ್ನೊಂದು ಸ್ಲೋಪ್ ಓವರ್ ಡಿಸ್ಟಾರ್ಷನ್. ಸ್ಲೋಪ್ ಓವರ್ ಆ್ಯಂಡ್ ಗ್ರ್ಯಾನ್ಯುಲರ್ ನಾಯ್ಸ್. ಈ ಡಯಾಗ್ರಾಮ್ ನೋಡ್ರಿ. ಸ್ಲೋಪ್ ಓವರ್ಲೋಡ್ ಮೀನ್ಸ್, ಸೊ ದ ಸ್ಲೋಪ್ ಓವರ್ಲೋಡ್ ಯಾವಾಗ ಆಗ್ತೈತಿ, ವೆನ್ ದ ರೇಟ್ ಆಫ್ ಚೇಂಜ್ ಆಫ್ ಇನ್ಪುಟ್ ವೇವ್ ಫಾರ್ಮ್ ಈಸ್ ಟೂ ಹೈ ಆ್ಯಂಡ್ ದ ಸ್ಟೆಪ್ ಸೈಜ್ ಇಸ್ ಟೂ ಸ್ಮಾಲ್. ಅವಾಗ ಸಿಗ್ತಕ್ಕಂಥದ್ದು ಆ ಡಿಫ್ರೆನ್ಸ್, ಆ ಎರರ್ಗೆ ಸ್ಲೋಪ್ ಓವರ್ಲೋಡ್ ಅಂತ ಕರಿತೀವಿ. ಆ್ಯಂಡ್ ದ ಸೆಕೆಂಡ್ ಗ್ರ್ಯಾನ್ಯುಲರ್ ನಾಯ್ಸ್, ಇಟ್ ಆಕರ್ಸ್ ಫಾರ್ ಸ್ಲೋಲಿ ಚೇಂಜಿಂಗ್ ಸಿಗ್ನಲ್ಸ್. Okay, and this noise occurs when the step size is too large relative to the rate of change of input waveform. Step size is too large compared to the rate of change of, relative to the rate of change of input waveform. ADM, adaptive delta modulation. Andre, in case of ADM, the step size delta is varied automatically. Okay, step size ಅನ್ನು ಆಟೋಮೆಟಿಕ್ ಆಗಿ ವೇರಿ ಆಕೈತಿ. ಹೆಂಗೆ, ಇನ್ ಅಕಾರ್ಡೆನ್ಸ್ ವಿತ್, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಸಿಗ್ನಲ್. ಫಾರ್ ಫಾಸ್ಟ್ ಚೇಂಜಿಂಗ್ ವೇವ್ ಫಾರ್ಮ್ ಇತ್ತಂದ್ರೆ ಲಾರ್ಜೆಸ್ಟ್ ಸ್ಟೆಪ್ ಸೈಜ್ ಯೂಸ್ ಮಾಡ್ತಾರೆ. ಸ್ಲೋ ವೇರಿಯಿಂಗ್ ವೇವ್ ಫಾರ್ಮ್ ಇತ್ತಂದರೆ ಸ್ಮಾಲ್ ಸ್ಟೆಪ್ ಸೈಜನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಅ ಡಿಜಿಟಲ್ ಸಿಗ್ನಲಿಂಗ್ ಫಾರ್ಮ್ಯಾಟ್ ಆ್ಯಂಡ್ ಲೈನ್ ಕೋಡ್ಸ್. ದಿಸ್ ವಿ ಶಾಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ.